ಸ್ನೇಹಿತರೆ, ಕಲ್ಪನೆ ಮಾಡಿಕೊಳ್ಳಿ, ಒಂದೇ ರಾತ್ರಿಯಲ್ಲಿ ನಿಮ್ಮ ನೆಚ್ಚಿನ ಬಂಗಾರದ ಬೆಲೆ ಬರೋಬ್ಬರಿ 9,000ದಿಂದ 13,000 ರೂಪಾಯಿಗಳಷ್ಟು ಏರಿಕೆಯಾದರೆ ಹೇಗಿರುತ್ತೆ? ಮದುವೆ ನಿಶ್ಚಯವಾಗಿರುವವರು ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂದ್ಕೊಂಡಿರುವವರಿಗೆ ಇದು ನಿಜಕ್ಕೂ ದೊಡ್ಡ ಶಾಕ್. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಒಂದು ಅಚ್ಚರಿಯ ಮನವಿ ಮಾಡಿದ್ದಾರೆ. 1 ವರ್ಷ ಚಿನ್ನ ಖರೀದಿಸಬೇಡಿ, ಅನಗತ್ಯ ವಿದೇಶಿ ಪ್ರವಾಸ ಮಾಡಬೇಡಿ, ಸಾಧ್ಯವಾದರೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಶುರು ಮಾಡಿ ಅಂತ. ಭಾರತದಂತಹ ದೇಶದಲ್ಲಿ ಚಿನ್ನ ಎಂಬುದು ಕೇವಲ ಲೋಹವಲ್ಲ, ಅದೊಂದು ಇಮೋಷನ್. ಎಲ್ಲಾ ಶುಭ ಸಮಾರಂಭಗಳಿಗೆ ಭಾರತದಲ್ಲಿ ಚಿನ್ನವೇ ಮೊದಲ ಅಗತ್ಯ ವಸ್ತು. ಅಂತಹದ್ದರಲ್ಲಿ ಮೋದಿ ಯಾಕೆ ಈ ನಿರ್ಧಾರ ತಗೊಂಡ್ರು? ನಮ್ಮ ದೇಶದ ಆರ್ಥಿಕತೆಗೆ ಚಿನ್ನವೇ ವಿಲನ್ ಆಗ್ತಿದೆಯಾ? ಇದರ ಹಿಂದೆ ಇರೋ ಆ ಅಸಲಿ ಮಾಸ್ಟರ್ ಪ್ಲಾನ್ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಗೋಲ್ಡನ್ ಸ್ಕ್ವೀಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಚಿನ್ನದ ಮೇಲಿನ ಸುಂಕ ಏರಿಕೆ ಹಾಗೂ ಅದರ ಪರಿಣಾಮ. ಮೊದಲನೇದಾಗಿ, ಸರ್ಕಾರ ಮಾಡಿದ್ದೇನು? ಜುಲೈ 2024ರಿಂದ ಕೇವಲ 6% ಇದ್ದ ಇಂಪೋರ್ಟ್ ಡ್ಯೂಟಿಯನ್ನ ಈಗ ಏಕಾಏಕಿ 15%ಗೆ ಏರಿಸಲಾಗಿದೆ. ಇದರಲ್ಲಿ 10% ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಹಾಗೂ 5% ಕೃಷಿ ಸೆಸ್ ಸೇರಿದೆ. ಇದರ ಪರಿಣಾಮ ಏನಾಯಿತು ಅಂದ್ರೆ, 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 1,67,890 ರೂಪಾಯಿ ದಾಟಿದೆ. 22 ಕ್ಯಾರೆಟ್ ಆಭರಣದ ಚಿನ್ನವು 1,53,900ರ ಆಸುಪಾಸಿನಲ್ಲಿದೆ. ಇದು ಕೇವಲ ಚಿನ್ನಕ್ಕಷ್ಟೇ ಅಲ್ಲ, ಬೆಳ್ಳಿ ಹಾಗೂ ಪ್ಲಾಟಿನಂ ಮೇಲೂ ಪರಿಣಾಮ ಬೀರಿದೆ. 1 ಕೆಜಿ ಬೆಳ್ಳಿಯ ಬೆಲೆ ಈಗ 3 ಲಕ್ಷದ ಗಡಿ ದಾಟಿದೆ. ಯಾಕೆ ಈ ಕಠಿಣ ನಿರ್ಧಾರ? ಇದರ ಹಿಂದಿನ ಆರ್ಥಿಕ ಕಾರಣ ಏನು? ಸರ್ಕಾರ ಯಾಕೆ ಹೀಗೆ ಮಾಡ್ತಿದೆ ಅಂದ್ರೆ, ಇದರ ಹಿಂದೆ ಡಾಲರ್ ವರ್ಸಸ್ ರೂಪಾಯಿ ಯುದ್ಧವಿದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದಾಗಿ ಹಾರ್ಮೋಸ್ ಜಲಸಂಧಿಯನ್ನ ಮುಚ್ಚಲಾಗಿದೆ. ಇದರಿಂದ ಜಾಗತಿಕವಾಗಿ 21% ತೈಲದ ಕೊರತೆ ಉಂಟಾಗಿದೆ. ಕ್ರೂಡ್ ಆಯಿಲ್ ಈಗ $100ರಿಂದ $120 ದಾಟಿದೆ. ನಾವು ಪೆಟ್ರೋಲ್, ಡೀಸೆಲ್ ತರಿಸಿಕೊಳ್ಳಲು ಡಾಲರ್ ಕೊಡಲೇಬೇಕು. ಕಳೆದ 2 ತಿಂಗಳಲ್ಲಿ ನಮ್ಮ ವಿದೇಶಿ ವಿನಿಮಯ ಮೀಸಲು ಅಂದ್ರೆ ಫಾರೆಕ್ಸ್ ರಿಸರ್ವ್ ಸುಮಾರು $38 ಬಿಲಿಯನ್ ಅಷ್ಟು ಖಾಲಿಯಾಗಿದೆ. ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ಲಕ್ಷಾಂತರ ಕೋಟಿ ಹಣ ಹಿಂಪಡೆಯುತ್ತಿದ್ದಾರೆ. ಇದರಿಂದ $1 ಬೆಲೆ 95ರಿಂದ 96 ರೂಪಾಯಿಗೆ ತಲುಪಿದೆ. ನಮ್ಮ ದೇಶದಲ್ಲಿ ಕಚ್ಚಾ ತೈಲದ ನಂತರ ಅತಿ ಹೆಚ್ಚು ಡಾಲರ್ ಖರ್ಚಾಗೋದು ಯಾವುದಕ್ಕೆ ಗೊತ್ತಾ? ಇದೇ ಚಿನ್ನಕ್ಕೆ. ನಾವು ವರ್ಷಕ್ಕೆ 700ರಿಂದ 800 ಟನ್ ಚಿನ್ನವನ್ನ ವಿದೇಶದಿಂದ ಆಮದು ಮಾಡ್ಕೋತೀವಿ. ಆದರೆ ನಮ್ಮಲ್ಲಿ ಉತ್ಪಾದನೆಯಾಗುವುದು ಕೇವಲ 1ರಿಂದ 2 ಟನ್ ಮಾತ್ರ. ಚಿನ್ನ ಎಂಬುದು ಒಂದು ನಿಷ್ಕ್ರಿಯ ಆಸ್ತಿ. ಇದು ಕಪಾಟಿನಲ್ಲಿ ಬಿದ್ದಿರುತ್ತದೆಯೇ ಹೊರತು ದೇಶದ ಉತ್ಪಾದನೆಗೆ ಸಹಕಾರಿಯಲ್ಲ. ಮೋದಿಯವರ 4 ಪ್ರಮುಖ ಮನವಿಗಳು. ಪ್ರಧಾನಿ ಮೋದಿ ಕೇವಲ ಚಿನ್ನದ ಬಗ್ಗೆ ಮಾತ್ರ ಹೇಳಿಲ್ಲ, ಅವರು ಪ್ರಮುಖವಾಗಿ 4 ಕ್ಷೇತ್ರಗಳ ಬಳಕೆಯನ್ನ ಕಡಿಮೆ ಮಾಡಲು ಹೇಳಿದ್ದಾರೆ. ಮೊದಲನೆಯದು ಫ್ಯೂಯಲ್. ನಾವು 85% ತೈಲವನ್ನ ಆಮದು ಮಾಡ್ಕೋತೀವಿ. ಅದಕ್ಕೆ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಬಳಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಎಂದು ಕರೆ ನೀಡಿದ್ದಾರೆ. ಇದರಿಂದ ವಾಹನ ಬಳಕೆ ಕಡಿಮೆಯಾಗಿ ಇಂಧನದ ಅವಶ್ಯಕತೆ ಕಡಿಮೆಯಾಗುತ್ತೆ. ಎರಡನೆಯದು ರಸಗೊಬ್ಬರ. ಭಾರತ ವಿಶ್ವದ ಅತಿದೊಡ್ಡ ಗೊಬ್ಬರ ಖರೀದಿದಾರ ರಾಷ್ಟ್ರ. ಇದರ ಬೆಲೆ ಕೂಡ ಯುದ್ಧದಿಂದ ಹೆಚ್ಚಾಗಿದೆ. ರಾಸಾಯನಿಕ ಗೊಬ್ಬರದ ಬಳಕೆಯನ್ನ 50% ಇಳಿಸಿ ಸಾವಯವ ಕೃಷಿಗೆ ಒತ್ತು ನೀಡಿ ಎಂಬುದು ಮೋದಿಯವರ ಸಲಹೆ. ಮೂರನೇದಾಗಿ ಅಡುಗೆ ಎಣ್ಣೆ. ನಾವು ಬಳಸುವ 60% ಅಡುಗೆ ಎಣ್ಣೆ ವಿದೇಶಗಳಿಂದ ಬರುತ್ತದೆ. ಇದರ ಬಳಕೆಯನ್ನ 8% ಕಡಿಮೆ ಮಾಡಿದರೂ ಆರ್ಥಿಕತೆ ಹಾಗೂ ನಮ್ಮ ಆರೋಗ್ಯ ಎರಡಕ್ಕೂ ಒಳ್ಳೆಯದು. ನಾಲ್ಕನೇದಾಗಿ ಚಿನ್ನ. ದೇಶದ ವಿದೇಶಿ ವಿನಿಮಯ ಉಳಿಸಲು 1 ವರ್ಷ ಚಿನ್ನ ಖರೀದಿಯನ್ನ ಮುಂದೂಡಿ ಎಂದು ವಿನಂತಿಸಿದ್ದಾರೆ. ಮಾರುಕಟ್ಟೆಯ ಆತಂಕ ಹಾಗೂ ಭವಿಷ್ಯ. ಆದರೆ ಇಲ್ಲಿ ಕೆಲವು ಸವಾಲುಗಳೂ ಇವೆ. ತೆರಿಗೆ ಹೆಚ್ಚಾದಂತೆ ಕಳ್ಳಸಾಗಣೆ ಹೆಚ್ಚಾಗುವ ಆತಂಕವಿದೆ. ಮುಂಚೆ 10 ಗ್ರಾಂ ಚಿನ್ನದ ಮೇಲೆ 13,500 ರೂಪಾಯಿ ಟ್ಯಾಕ್ಸ್ ಇತ್ತು. ಈಗ ಅದು 27,000 ರೂಪಾಯಿಗೆ ಏರಿದೆ. ಇದು ಸ್ಮಗ್ಲರ್ಗಳಿಗೆ ದೊಡ್ಡ ಲಾಭದ ಹಾದಿಯಾಗಬಹುದು. ಇನ್ನು ತಜ್ಞರ ಪ್ರಕಾರ 2026ರ ವೇಳೆಗೆ ಚಿನ್ನದ ಬೆಲೆ 2 ಲಕ್ಷ ರೂಪಾಯಿ ತಲುಪಿದರೂ ಆಶ್ಚರ್ಯವಿಲ್ಲ. ಗ್ರಾಮೀಣ ಭಾಗದ ಜನರಿಗೆ ಚಿನ್ನವೇ ಆಪತ್ಕಾಲದ ಬಂಧು. ಹೀಗಾಗಿ ಚಿನ್ನದ ಕೊರತೆ ಅವರಿಗೆ ಸಂಕಷ್ಟ ತರಬಹುದು. ಸ್ನೇಹಿತರೆ, ಮೋದಿಯವರ ಈ ಕರೆ ಕೇವಲ ರಾಜಕೀಯ ಭಾಷಣವಲ್ಲ, ಇದು ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಒಂದು ಆರ್ಥಿಕ ಶಸ್ತ್ರಚಿಕಿತ್ಸೆ. ಜಗತ್ತು ಯುದ್ಧದ ಅಂಚಿನಲ್ಲಿರುವಾಗ ನಾವು ನಮ್ಮ ದೇಶ ಪ್ರೇಮವನ್ನು ಕೇವಲ ಗಡಿಯಲ್ಲಿ ಮಾತ್ರವಲ್ಲ, ನಮ್ಮ ಆರ್ಥಿಕ ನಿರ್ಧಾರಗಳಲ್ಲೂ ತೋರಿಸಬೇಕಿದೆ. ಹಾಗಾದ್ರೆ ನಿಮ್ಮ ನಿರ್ಧಾರವೇನು? ದೇಶದ ಹಿತಕ್ಕಾಗಿ 1 ವರ್ಷ ಚಿನ್ನದ ಖರೀದಿಯನ್ನು ಮುಂದೂಡುತ್ತೀರಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.